ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ವ್ಲಾಗ್ಸ್ ಉತ್ತರ ಕರ್ನಾಟಕ. ಸೊ ಇವತ್ತು ಗ್ರೀನ್ ಐತಿ, ಮಮ್ಮಿ ಈ ಸಾರಿ ಉಟ್ಕೊಂಡಾರ. ಸೊ ತೋರಿಸ್ತೇನೆ, ಇನ್ನೊಮ್ಮೆ ನೀಟಾಗಿ ನೋಡ್ಕೊಂಬರಿ. ನನ್ನ ಕಡೆ ಗ್ರೀನ್ ಇಲ್ಲ, ಸೊ ಬ್ಲ್ಯಾಕ್, ಡಾರ್ಕ್ ಗ್ರೀನ್ ಬ್ಲ್ಯಾಕ್ ಟೈಪ್ ಹಾಕ್ಕೊಂಡೇನಿ. ಸೊ ಬರ್ರಿ ಹೋಗೋಣ ಗುಡಿಗೆ. ಸೊ ಈಗ ಗುಡಿ ಬಂದೇವಿ, ಜಲ್ದಿ ಬಂದಿಲ್ಲ ಇವತ್ತು, ಅಷ್ಟು ವರ್ಷ ಇರೋಂಗಿಲ್ಲ ಅನ್ಕೋತೀನಿ. ಭಾಳ ರಶ್. ಸೊ ಈಗ ನೋಡತ್ತೀರಲ್ರಿ ಗೈಸ್, ಇವತ್ತು ಡಾರ್ಕ್ ಗ್ರೀನ ಮತ್ತು ಡಾರ್ಕ್ ಗ್ರೀನ್ ಇತ್ತು. ಸೊ ಎಲ್ಲರೂ ಡಾರ್ಕ್ ಗ್ರೀನ್ ಲೈಟ್ ಗ್ರೀನ್ ಎಲ್ಲರೂ ಮಿಕ್ಸ್ ಹಾಕ್ಕೊಂಡಾರ. ಸೊ ಈಗ ಬನ್ನಿ ಗಿಡಕ್ಕೆ ಪೂಜೆ ಮಾಡಕ್ಕೆ ಹೊಂಟೇವಿ. ಸೊ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಗುಡಿಗೆ ಹೋಗೋಣಂತ. ಸೊ ಫಸ್ಟ್ ಬನ್ನಿ ಗಿಡ ಪೂಜೆ ಮಾಡ್ಬೇಕು. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರ್ತೈತಿ ಬನ್ನಿ ಗಿಡ ನಾ ಹೆಂಗೆ ಪೂಜೆ ಮಾಡ್ತಾರಂತ. ನಾನು ನಿನ್ನೆ ವ್ಲಾಗ್ನಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೋಡತ್ತೀರಲ್ರಿ, ಇವರೆಲ್ಲ ನಮ್ಮ ಓಣಿ ಆಂಟಿಗಳು. ನಮ್ಮ ಮನೆ ಕಡೆ ಗುಡಿ ಇತ್ತಲ್ರಿ, ಅಲ್ಲಿ ಹೆಂಗೆ ಗೊತ್ತೀರಿ, ಈಗ ಎಲ್ಲರೂ ಪೂಜೆ ಮಾಡಿ ಹೋದಿಂದ ಎಲ್ಲ ಉಡಿ ತೊಗೊಂಡೆ ದೇವ್ರ ಮುಂದೆ ಇಟ್ಟು ಅದನ್ನೇನು ಮಾಡ್ತಾರೆ ಗೊತ್ತಿಲ್ಲ, ಉಡಿ ಬಟ್ ಎಲ್ಲ ಕ್ಲೀನ್ ಮಾಡ್ತಾರೆ. ನೆಕ್ಸ್ಟ್ ಏನೋ ಕೊಡ್ದೆ ಎಲ್ಲ ಕ್ಲೀನ್ ಇರ್ತೈತಿ. ಮತ್ತು ಒಂದಿಷ್ಟು ಜನ ಬಂದು ಪೂಜೆ ಮಾಡಿ ಹೋಗ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಮತ್ತು ಇಷ್ಟ ಆಗಿರ್ತೈತಿ. ಇದು ಬರೀ 5:30ಗೆ ನಮ್ಮ ಮನೆ ಐತಿ. ಇನ್ನು ಲೇಟ್ ಆತಂದ್ರೆ ನೀವು ಹೋಗ್ಬೇಕು, ಕಾಲಿಡಕ್ಕೆ ಜಾಗ ಇಡೋಂಗಿಲ್ಲ. ಇವತ್ತು ದೇವಿಗೆ ಯಾವ ಅಲಂಕಾರ ಮಾಡಿದ್ರು ಅಂದ್ರೆ ಬಳಿ ಅಲಂಕಾರ ಮಾಡಿದ್ರು ಇವತ್ತು. ಸೊ ಬಳಿನಾಗ ಮಸ್ತ್ ಕಾಣತ್ತಿಲ್ಲ ದೇವಿ. ಸೊ ಫಸ್ಟಿಗೆ ಬನ್ನಿ ಗಿಡ ಪೂಜೆ ಮಾಡ್ಬೇಕ್ರಿ. ನಾವು ಗುಡಿಗೆ ಹೋಗಂಗಿಲ್ಲ, ಫಸ್ಟ್ ಬನ್ನಿ ಗಿಡಕ್ಕೆ ಹೋಗಿ ಆಮೇಲೆ ಅಲ್ಲಿ ಇನ್ನೊಂದು ಗಿಡ ಐತಿ, ಆ ಗಿಡಕ್ಕೆ ಹೋಗಿ ಹಳ್ಳಿ ಮರ ಅಂತಾರಲ್ರಿ ಅದೈತಿ. ಸೊ ಹಳ್ಳಿ ಮರಕ್ಕೆ ಹೋಗಿ ಆಮೇಲೆ ಗುಡಿಗೆ ಹೋಗ್ತೀವಿ. ಸೊ ಇವತ್ತು ಗುಡಿ ಲುಕ್ ಹಿಂಗಿತ್ತು ನೋಡ್ರಿ, ಭಾರಿ ಅಂದ್ರೆ ಭಾರಿ ಮಸ್ತ್ ಕಾಣತ್ತಿತ್ತು. ಲೈಟಿಂಗ್ಸ್ ಎಲ್ಲ ಹಾಕ್ಯಾರ, ಬೆಳಗ್ಗೆ ಬಿದ್ದರೆ ಚಲೋ ಕಾಣಂಗಿಲ್ಲ ರೀ ಅದು. ಈ ಗುಡಿ ಇದು ಐತಲ್ಲ, ಈ ಮರಕ್ಕೆ ಹೋಗಿ ನಮಸ್ಕಾರ ಹಾಕ್ತೇವೆ ಬರ್ರಿ. ಸೊ ದೇವಿಗೆ ನೋಡತ್ತೀರಲ್ರಿ ಎಷ್ಟು ಚಂದ ಅಲಂಕಾರ ಮಾಡಿದ್ರೆ ನಂದ ದೃಷ್ಟಿ ತಾಗ್ತೈತಿ. ಸೊ ನೋಡಿರಿ, ಕಲರ್ ಬಳಿ ನಮ್ಮ ಓಣಿ ಒಳಗೆ ಹೆಂಗಂದ್ರೆ ನೀವು ಕಲರ್ ಬಳಿ ಕೊಡ್ಬೋದು, ಅಂದ್ರೆ ನೀವು ಕೊಟ್ಟಿದ್ದನ್ನು ದೇವ್ರಿಗೆ ಇಡ್ಬೋದು ಅಂತ ಅರ್ಥ. ಸೊ ಈಗ ನೋಡತ್ತೀರಲ್ರಿ, ನಾ ಗುಡಿ ಮುಂದೆ ನಿಂತೀನಿ ಎಲ್ಲ ಪೂಜೆ ಮುಗಿಸಿ. ಸೊ ಹಿಂಗಿತ್ತು ಇವತ್ತಿನ ಪೂಜೆ. ಮನೆಗೆ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡಿ ಏನೇನು ಆಗ್ತೈತೆ ಅಂತ ನೋಡೋಣ. ಸ್ವಲ್ಪ ಹಿತ್ಲದಾಗ ಕೆಲಸ ಐತಿ, ಬರ್ರಿ ನೋಡ್ರಿ. ಮಮ್ಮಿ ಎಲ್ಲ ಗಿಡಕ್ಕೆ ನೀರು ಹಾಕತ್ತಾರ. ಸೊ ನಾಳೆ ನಿನ್ನೆ ಒಂದು ಸ್ವಲ್ಪ ಇಡ್ಲಿದು ಬ್ಯಾಟ್ರ್ ಉಳ್ದಿತ್ತು, ಸೊ ಅದನ್ನ ಇಟ್ಟು ಬಂದೆ ನಾಷ್ಟಕ್ಕೆ. ಸೊ ನಮ್ಮ ಮಮ್ಮಿ ಎಲ್ಲ ಗಿಡಕ್ಕೂ, ಇದು ನನ್ನ ಫೇವ್ರೆಟ್ ಪ್ಲಾಂಟ್ ಅಂದ್ರೆ ಸ್ಟ್ರಾಬೆರಿದದ. ಇದು ಸ್ಟ್ರಾಬೆರಿ ಎಲ್ಲ ಕಡೆ ಹತ್ಕೊಂಡ್ಬಿಟ್ಟಲ್ಲ ಮಮ್ಮಿ ತಾನ. ಹಿಂದೂ ಹೋಗೋಣ ಹಾಕಕ್ಕೆ, ನಾವು ಹಿಂದೋಗೋಣ ಬರ್ರಿ ಅಷ್ಟರೊಳಗೆ. ಇಲ್ಲ ಕೊಡು, ತಡಿ ಇನ್ನೊಂದು ಸ್ವಲ್ಪ ಇಲ್ಲಿ ಹಾಕ್ತು ಅದ್ರ ತೊಗೊಂಡು ನೀ ತಗೊಂಡು. ಅಷ್ಟು ಕಾಲ ಮೇಲೆ ಹೋಗುದು ಹಗರ್ಕ ತಗೋಲ್ ವಜ್ಜಿ ಐತಿ, ಬಿಡು ತೊಗೊಂತೇನೆ, ಬಿಡು ಬೇಡ, ಹಂಗೆ ಹಾಕ್ಬೇಡ. ಅವು ಇದು ಸಣ್ಣ ಮರಿ ಇದಾವೆ, ಮೆಣಸಿನ ಹೂವು ಗೈಸ್ ನೋಡ್ರಿ, ಮರಿ ಅದಾವಂತ್ರಿ. ಮೆಣಸಿನ ಹೂವು ಬದ್ನಿ ಹಾಕಿಲ್ಲ. ಈಗ ನೋಡ್ರಿ ಮೆಣಸಿನ್ಕಾಯಿ ಬಿಟ್ಟಿಲ್ಲ, ಮೆಣಸಿನಾಗಿ ಬದ್ನಿ ಆಗಿ ಬೀಜ ಹಾಕಿನಲ್ಲ, ಅದು ಹುಟ್ಟಾಕತೈತಿ. ಅದ ಅಂದಿದ್ದು. ಆಮೇಲೆ ಇಲ್ಲೇನು ಸ್ಪ್ರೌಟ್ ಆಗೈತಿ, ಇಲ್ಲೇ ನಾವು ಸ್ವಲ್ಪ ಸ್ಕ್ವೇರ್ ಟೈಪ್ ಮಾಡ್ಕೊಂಡು ಆವಾಗ ಮೆಂತೆ ಹಚ್ಚಿದ್ವಲ್ಲ, ಮೆಂತೆ ಎಷ್ಟು ಚಂದ ಸಣ್ಣ ಹೊಲ, ಸ್ಕ್ವೇರ್ ಬಾಕ್ಸ್ ಒಳಗೆ ಸಣ್ಣ ಹೊಲ ಮಾಡ್ದಂಗೆ ಮಾಡಿದ್ವಿ ರೀ ಇಲ್ಲೇ. ಅದೇನಾಗ್ಬಿಡ್ತಂದ್ರೆ ನಾನು ನಮ್ಮ ಮಮ್ಮಿ ಎಲ್ಲ ಊರಿಗೆ ಹೋದಾಗ ಯಾರೋ ಬಂದು ಕಚ್ಚಿ ಪಿಚ್ಚಿ ಮಾಡಿ ತುಳಿದು ಬಿಟ್ಟಿದ್ದೀರಿ. ಇದನ್ನೆಲ್ಲ ಫುಲ್ ಸಪಾಟ್ ಮಾಡಿದ್ವಿ ರೀ, ಎಲ್ಲ ತುಳಿದು ಬಿಟ್ರಿ, ಹೋತದಲ್ಲ. ಇಲ್ಲೊಂದು ಮೆಣಸಿನ್ಕಾಯಿ ಬಿಟ್ಟಿದ್ದ ಹರಿಲಿ ನೋಡ್ರಿ, ಮೆಣಸಿನ್ಕಾಯಿ ಹರಿಲಿ. ಇಲ್ಲ ಒಂದು ಸಣ್ಣದೈತಿ, ಏನು ಹಾಕಿರ್ಬೇಕು. ಇದು ಕಬ್ಬು ಮನೆ ಎಲ್ಲ ತಿಂದು ಹೋದ್ವಿ ರೀ ನಾವು. ಕಬ್ಬು ಸಿಕ್ಕಿತ್ತು ನಮಗೆ ಇಲ್ಲೇ ನಮ್ಮ ಹಿತ್ತಲ್ದಾಗ. ಆ್ಯಂಡ್ ಇಲ್ಲೇನೂ ಅಷ್ಟೆ.
ಹೆಗ್ ಮಾಡ್ಬೇಕು ಒಂದಿಷ್ಟು. ಪಪ್ಪ ಅಂದ್ರಿ ಈಗ ಫೋನ್ ಮಾಡಿದ್ದ ಏನಂತ? ಹಿತ್ಲಕ್ಕೆ ಹೋಗಿ ಸಪಾಟ್ ಮಾಡ್ರಿ. ಅವ್ರು ಬರೀ ಅಲ್ಲಿ ಅಷ್ಟೇ ನಿಂತ್ಕೊಂಡು ಹೇಳೋರು ಅಷ್ಟೇ. ಇಲ್ಲಿ ಆ ಕಡೆ ಇನ್ನೊಂದು ಗೋನಿ ಬಿಡಾತೈತ್ರಿ, ತೋರಿಸ್ತೇನೆ ನಿಮಗೆ. ನಾ ಬರಂಗಿಲ್ಲ ಬಿಡು, ಅಲ್ಲೆಲ್ಲ ಬಿಟ್ಟೈತ್ರಿ ಅದ. ನಮ್ಮಪ್ಪ ಅಂದೇರಿ ಮೊನ್ನೆ. ಸೊ ಇದು ಕಟ್ ಮಾಡ್ಬೇಕನ್ನೋದು ನಮ್ಮ ಮಮ್ಮಿ ದಸರಾ ಮುಗಿಲಿ ಅನ್ನತ್ತಾರೆ, ನೋಡ್ಬೇಕಾ. ಇದಕ್ಕೆ ಹಾಕ್ಲೇ ಇಲ್ಲ ನೋಡ್ರಿ, ನೀರಕ್ಕೆ ಹಾಗೆ. ಬಂದ್ರಿ ನೋಡ್ರಿ ನಮ್ಮ ಮಮ್ಮಿ. ಟಾನ್ 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 ಟಾನ್. ನೀ ಹೋಗ. ಇಲ್ಲ ಮಮ್ಮಿ, ಸೊಳ್ಳಿ ಕಡಿತಾವ. ನಾನು ನೋಡ್ಲಿ ಶಾರ್ಟ್ಸ್ ಹಾಕೊಂಡೇನು ಮೊದ್ಲು. ಚಪ್ಪಲೂ ಇಲ್ಲ ನನ್ನ ಕಡೆ, ಚಪ್ಪಲ್ ಇಲ್ಲ, ಹೆಂಗ್ ಬರ್ಲಿ? ಇದು ಮೆಕ್ಕಿಕಾಯಿ ಅಂತಾರೆ ಇದಕ್ಕೆ. ಇದನ್ನ ಉಪ್ಪಿನಕಾಯಿ ಹಾಕ್ತಾನೆ ಈಗ. ಈ ಥರ ಗಾಲ್ಗಲಿ ಹಚ್ಚಿ ಇದಕ್ಕೆ ಏನೇನು ಸಾಮಾನು ಹಾಕ್ತಾನೆ ಅಂತ ತೋರಿಸ್ತಾನೆ ನಿಮಗೆ. ಒಂದೆರಡು ದಿವಸ ಬಿಸಿಲಾಗಿಡ್ಬೇಕು. ಹಾಕಿದ ತಕ್ಷಣ ಆ ನಂತರ ತಂದು ಫ್ರಿಜ್ಜಲ್ಲಿ ಒಳಗೆ ಇಟ್ಕೊಂಡ್ಬಿಟ್ರೆ ಉಪ್ಪಿನಕಾಯಿ 2 ತಿಂಗಳು ಇಟ್ಟರೆ ಕೆಡೋದಿಲ್ಲ. ಒಂದು ಚಮಚೆ ಅರಿಶಿನ ಪುಡಿ, 2 ಸ್ಪೂನ್ ಸಾಸಿವೆ ಹಾಕೊಂಡನಿ, 1 ಸ್ಪೂನ್ ಹಳದಿ ಹಾಕೊಂಡನಿ, 1/2 ಸ್ಪೂನ್ ಖಾರ ಹಾಕೊಂತಾನೆ. ಈಗ ಮಿಕ್ಸಿ ಮಾಡ್ತಾನೆ. ಈಗ ಸಾಲ್ಟ್ ಹಾಕ್ತಾನೆ. ಈಗ ಸಾಲ್ಟ್, ಆಮೇಲೆ ಇದೆಷ್ಟ ಮಸಾಲ ಎಲ್ಲ ಮಿಕ್ಸ್ ಮಾಡೇನಲ್ಲ, ಸಾಸಿವೆ, ಹಳದಿ, ಖಾರ. ಈಗ ಇದನ್ನ ಹಾಕೋತೇನೆ. ಈಗ ಬೆಲ್ಲ ಹಾಕ್ತೀನಿ. 100 ಗ್ರಾಮ್ನಷ್ಟು ಹಾಕೀನಿ ಬೆಲ್ಲ. ಈಗ ಮಿಕ್ಸ್ ಮಾಡಿ ಡಬ್ಬಿಗೆ ತುಂಬಿಡ್ತೇನೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಈ ಕಂಟೈನರ್ ಒಳಗೆ ಹಾಕಿಡ್ತೇನೆ.